ನಮಸ್ಕಾರ ಎಲ್ಲರಿಗೂ, ಜೈ ಆಂಜನೇಯ. ಇವತ್ತು ಕೆಲ್ಸಕ್ಕೆ ಬರುವಾಗ ಒಂದು ಸನ್ನಿವೇಶ ನಡೀತು. ಏನು ಅಂದರೆ 7ನೇ ಕ್ಲಾಸ್ 8ನೇ ಕ್ಲಾಸ್ ಹುಡುಗ ಸ್ಮೋಕ್ ಮಾಡ್ತಿದ್ದ. ನಂಗೆ ಅನಿಸಿದ್ದು ಏನು ಅಂದರೆ, ತಂದೆ ತಾಯಿ ಅಷ್ಟು ಫ್ರೀಡಮ್ ಕೊಟ್ಟಿರೋರು ತಪ್ಪ ಇಲ್ಲ, ಮದ್ಯಪಾನ ಧೂಮಪಾನ ಮಾಡ್ತಾ ಇರೋರು ತಪ್ಪ ಇಲ್ಲ. ಆಮೇಲೆ ನನಗೆ ಫ್ಲಾಶ್ ಆಗಿತ್ತು, ಅಪ್ಪ ಅಮ್ಮ ಯಾವತ್ತೂ ಮಕ್ಕಳು ಹಾಳಾಗಲಿ ಅಂತ ಬಯಸಲ್ಲ. ತಂದೆ ತಾಯಿ ಯಾವತ್ತೂ ಇರೋ ನಮ್ಮ ಕಷ್ಟ ಆದರೂ ಪರವಾಗಿಲ್ಲ, ಮಕ್ಕಳು ಚೆನ್ನಾಗಿರಲಿ ಅಂತ ಬಯಸ್ತಾರೆ. ಮತ್ತು ಪ್ರಪಂಚದಲ್ಲಿ ಕೆಟ್ಟದ್ದು ಐತೆ, ಒಳ್ಳೆಯದು ಐತೆ. ನಾವು ಯಾವ್ದು ಆಯ್ಕೆ ಮಾಡ್ಕೋತೀವಿ ಅದ್ರ ಮೇಲೆ ಇರುತ್ತೆ, ಅದ್ರ ಮೇಲೆ ಡಿಪೆಂಡು ಆಗುತ್ತೆ. ಅದು ಅಂದರೆ ಮಕ್ಕಳು 7ನೇ ಕ್ಲಾಸ್ 8ನೇ ಕ್ಲಾಸ್ ಹುಡುಗ ಅಂದರೆ ಅವರು ಆಟ ಆಡೋ ವಯಸ್ಸು, ಓದೋ ವಯಸ್ಸು. ಅಂಥ ವಯಸ್ಸಲ್ಲಿ ನಾನು ಕೆಟ್ಟ ಚಟ ಕಲ್ತ್ಕೋತೀನಿ, ಬೇರೆದವ್ರ ಚಟಕ್ಕೆ ಬಿದ್ದು ಜೀವನ ಹಾಳು ಮಾಡ್ಕೋತೀನಿ ಅಂದರೆ ನಮ್ಮ ದೇಶ ಎಲ್ಲಿಗೆ ಹೋಗ್ತೈತೆ ಹೇಳಿ. ಅಪ್ಪ ಅಮ್ಮ ಎಷ್ಟು ಕನಸು ಕಟ್ಟಿರ್ತಾರೆ, ಆ ಮಗು ಕೈಗೆ ಬಂದಾಗಿಂದನೂ ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಕನಸು ಕಟ್ಕೊಂಡಿರ್ತಾರೆ. ಆದರೆ ಅವು ಮಕ್ಕಳು ಬೆಳೀತಾ ಬೇರೆದವ್ರ ಚಟಕ್ಕೆ ಬೀಳ್ತಾರೆ, ಬೇರೆದವ್ರ ಸಹವಾಸ ಮಾಡ್ತಾರೆ. ನೋಡಿ, 7ನೇ ಕ್ಲಾಸ್ ಹುಡುಗ ಸ್ಮೋಕ್ ಮಾಡ್ತಾನೆ ಅಂದರೆ ಎಲ್ಲಿಗೆ ಹೋಗೈತೆ ಅಲ್ವಾ? ಅಂದರೆ ಇವಾಗ ಏನೂ ಮಾಡೋಕ್ಕಾಗಲ್ಲ, ಜನ್ರೇಷನ್ನೇ ಹಂಗೈತೆ. ಅದರಲ್ಲಿ ಅಪ್ಪ ಅಮ್ಮ ಜವಾಬ್ದಾರಿ ವಹಿಸ್ಬೇಕು. ಮಕ್ಕಳು ಏನು ಮಾಡ್ತಾವ್ರೆ, ಬೆಳಗ್ಗೆ ಎದ್ದು ಅವ್ರು ಏನು ಮಾಡ್ತಾರೆ, ಎಲ್ಲಿಗೆ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಇಲ್ಲ ಫೋನ್ ಯೂಸ್ ಮಾಡ್ತಾರೆ, ಫೋನಲ್ಲಿ ಏನು ನೋಡ್ತವ್ರೆ, ಇಲ್ಲ ರೂಮಲ್ಲಿ ಸಪ್ರೇಟ್ ಅವ್ನು ಓದ್ತವನೆ ಅಂದರೆ ರೂಮಲ್ಲಿ ಓದ್ತಾ ಇದ್ದಾನೋ ಇಲ್ಲ ಫೋನ್ ನೋಡ್ತಾ ಇದ್ದಾನೋ ಅಂತ ನಾವು ಪ್ರತಿಯೊಂದು ಗಮನಿಸಬೇಕು. ನಮ್ಮ ಮಕ್ಳ ಮೇಲೆ ನಾವೇ ಅನುಮಾನ ಪಟ್ರೆ ಅಂತಲ್ಲ, ಅದು ಅನುಮಾನ ಅಲ್ಲ, ನಮ್ಮ ಜವಾಬ್ದಾರಿ. ನಮ್ಮ ಮಕ್ಕಳು ಹಾಳಾದರೆ ನಾವೇ ನೋಡ್ಕೋಬೇಕು ಹೊರತು ಪಕ್ಕದ ಮನೆಯವರಾಗಲಿ ಬೇರೆಯವರಾಗಲಿ ಯಾರೂ ಬರೋದಿಲ್ಲ. ಇವತ್ತವ್ರಿಗೂ ನಮ್ಮ ಅಪ್ಪ ಅಮ್ಮ ಅನುಮಾನ ಪಡ್ತವ್ರೆ ಅಂತ ಅನ್ಬೋದ್ರು, ಅದು ನಮ್ಮ ಅದು ಇವತ್ತು ಗೊತ್ತಾಗದೇ ಇದ್ರು ಮುಂದೊಂದು ದಿವಸ ಗೊತ್ತಾಗುತ್ತೆ ಅವ್ರಿಗೆ. ಅದು ಇವಾಗ ಜವಾಬ್ದಾರಿ. ಯಾಕಂದರೆ ಜನ್ರೇಷನ್ ಹಂಗೈತೆ, ಸಿಚುವೇಶನ್ನು ಹಂಗೈತೆ, ಏನೂ ಮಾಡೋಕ್ಕಾಗಲ್ಲ. ನಮ್ಮ ಮಕ್ಳ ಭವಿಷ್ಯ ನಮ್ಮ ಕೈಲೇ ಐತೆ. ಅಂದರೆ ಮಕ್ಳಿಗೆ ಹೇಳೋದೇನು ಅಂದರೆ, ನೀವು ಓದ್ದಿರೂ ಪರವಾಗಿಲ್ಲ, ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಿರಿ ಅಷ್ಟೇ ಕೇಳ್ಕೊಳ್ಳೋದು, ಇನ್ನೇನೂ ಇಲ್ಲ. ಓದು ಪ್ರಪಂಚ ಜ್ಞಾನ ತಿಳ್ಕೊಳ್ಳೋಕ್ಕೆ, ಜೀವನ ರೂಪಿಸೋಕ್ಕೆ ಬೇಕಾದಷ್ಟು ದಾರಿಗಳವೆ. ಅದಕ್ಕೆ ಕೆಟ್ಟ ಚಟಕ್ಕೆ ಬಿದ್ದು ಜೀವನನೂ ಹಾಳು ಮಾಡಿಕೊಂಡು, ಆರೋಗ್ಯ ಹಾಳು ಮಾಡ್ಕೊಂಡು, ಕ್ಯಾನ್ಸರ್ ಬಂದು ಎಷ್ಟು ಜನ ಸಾಯ್ತಾರೆ. 7ನೇ ಕ್ಲಾಸ್ಗೆ 8ನೇ ಕ್ಲಾಸ್ಗೆ ಧೂಮಪಾನ ಮಾಡ್ತೀನಿ, ಮದ್ಯಪಾನ ಮಾಡ್ತೀನಿ ಅಂದರೆ ನೀನು ಎಷ್ಟು ವರ್ಷ ಬದುಕ್ಬೋದು ಹೇಳು? ಅಬ್ಬಬ್ಬ 30 ವರ್ಷ. 7ನೇ ಕ್ಲಾಸ್ 8ನೇ ಕ್ಲಾಸ್ ಅಂದರೆ ಶ್ವಾಸಕೋಶ, ಲಿವರು ಏನಾಗ್ಬೋದು ಹೇಳಿ? ಮಕ್ಕಳಿಗೆ ಸ್ವಲ್ಪ ಬುದ್ಧಿ ಇಟ್ಕೋಬೇಕು. ನಮ್ಮ ಅಪ್ಪ ಅಮ್ಮ ಅಷ್ಟು ಕಷ್ಟಪಡ್ತಾರೆ, ದಿನಗೂಲಿ ಮಾಡ್ತಾರೆ, ಅಷ್ಟು ಪ್ರೀತಿ ತೋರಿಸ್ತಾರೆ. ನಾವು ಕೆಟ್ಟ ಚಟಕ್ಕೆ ಬಿದ್ದು ಜೀವನ ಹಾಳು ಮಾಡ್ಕೋಬಾರ್ದು ಅಂತ ತಿಳ್ಕೊಬೇಕು. ನನ್ನ ಈ ವಿಡಿಯೋ ಉದ್ದೇಶ ಒಂದೇ, ಇದ್ರ ವಿಡಿಯೋ ನೋಡಿ ಒಬ್ಬರಾದರೂ ಬದಲಾಯ್ತಾರೆ ಅಂತ. ಇದರಿಂದ ಇಷ್ಟೇ, ನಾನು ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ.